12,196 ಓಟು 13ನೇ ರೌಂಡ್ಗೆ ಲೀಡ್ ಇದೆ. ಬಟ್ SDPI ಓಟು ನಮಗೆ ದೊಡ್ಡ ಡೇಂಜರ್ ಆಗಿದೆ. ನಾವು ಅಷ್ಟು ಓಟು ಕ್ರಾಸ್ ಆಗ್ತಿದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬಿಗ್ ಸೆಟ್ಬ್ಯಾಕ್. SDPIಗೂ 12,000 ಓಟು ಆಲ್ರೆಡಿ ಜಾಸ್ತಿ ಬಂದಿದೆ. ಚೀಫ್ ಮಿನಿಸ್ಟರ್ ಅದನ್ನು ಹೇಳಿದ್ದಾರೆ ಬೆಳಗ್ಗೆ. ಇಂಟರ್ನಲ್ ಏನು ಇಶ್ಯೂಸ್ ಆಗಿದೆ ಅನ್ನೋದು CM ಹೇಳಿದ್ದಾರೆ. ನಾನೇನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜೊತೆ ಜನ ವಿಶ್ವಾಸದಿಂದಿದ್ದಾರೆ. ನಮ್ಮ ಗ್ಯಾರಂಟಿಗಳು ಚೆನ್ನಾಗೇ ನಡೀತಾ ಇದೆ. ಜನರ ಕಷ್ಟಕ್ಕೆ ನಮ್ಮ ಸರ್ಕಾರ ಸ್ಪಂದಿಸ್ತಾ ಇದೆ. ಇದಕ್ಕೆ ಈ ಒಂದು ರಿಸಲ್ಟ್ಗಳು ನಮ್ಮ ರಾಜ್ಯದಲ್ಲಿ ಕಾರಣ. ಇನ್ನು 7 ರೌಂಡ್ ಇದೆ. ಎಲ್ಲ ರೌಂಡಲ್ಲೂ ಚೆನ್ನಾಗಿ ಆಗ್ತದೆ ಅನ್ನೋದು ವಿಶ್ವಾಸ ಇದೆ. ಕೇರಳದಲ್ಲಿ UDF ಚೆನ್ನಾಗಿ ಬರ್ತಾ ಇದೆ ಸರ್. ಅಲ್ಲೇನೋ ನಿಮ್ಮ ಮೈತ್ರಿ ಅಧಿಕಾರಕ್ಕೆ ಬರುವ ಮುನ್ಸೂಚನೆ ಸಿಕ್ಕಿದೆ, ಅದ್ರ ಬಗ್ಗೆ ಎಲ್ಲ ನಮಗೆಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು. ಲೋಕಲ್ ಬಾಡಿ ಎಲೆಕ್ಷನಲ್ಲೂ ಜನ ಓಟ್ ಕೊಟ್ಟಿದ್ರು. 10 ವರ್ಷ ಆಗಿತ್ತು ಅವ್ರಿಗೆ. ಸೊ ಬದಲಾವಣೆ ಬೇಕು ಅಂತಿತ್ತು. ನಾವೆಲ್ಲ ಕ್ಯಾಂಪೇನ್ ಹೋದಾಗ ಕೂಡ ನಮಗೆ ಜನ ಭಾಳ ವಿಶ್ವಾಸ ವ್ಯಕ್ತಪಡಿಸಿದ್ರು. ಸೊ ಇವತ್ತು ದೊಡ್ಡ ಬೆಂಬಲ ಸಿಕ್ಕಿದೆ. ಬಟ್ ನಮಗೆಲ್ಲ ಆಶ್ಚರ್ಯ ಏನಪ್ಪ ಅಂತಂದರೆ ತಮಿಳುನಾಡು ಒಂದು ಹೊಸ ಯುಗ ಪ್ರಾರಂಭ ಆಗಿದೆ. ನೀವು ಅಂದ್ಕೊಂಡಿದ್ದು DMK ಬರುತ್ತೆ ಅಂತ ಹೆಚ್ಚು ಕಮ್ಮಿ, ಬಟ್ ಅಲ್ಲಿ ಬದಲಾಗಿದ್ದು ಮತ್ತು ಅಲ್ಲಿ ಜನರ ನಿರೀಕ್ಷೆನೇ ಬೇರೆ ಇತ್ತು. ನಾವು ರೀಡ್ ಮಾಡೋಕ್ಕಾಗಲಿಲ್ಲ. ಕೆಲವು ನಮ್ಮ ಲೋಕಲ್ ಲೀಡರ್ಸು ಹೇಳಿದರು. ಬಟ್ ಆದರೆ ನಮ್ಮ 40 ವರ್ಷದ ಸಂಬಂಧ ನೆನಪಿಸ್ತಾನೆ ಇರಬೇಕಾಗ್ತದೆ. ಅಲ್ಲಿ ಒಟ್ಟಾಗಿ ರಾಹುಲ್ ಗಾಂಧಿ ಅವ್ರು ಕಾಣಿಸ್ಕೊಳ್ಳಿಲ್ಲ ಅನ್ನೋಂಥದ್ದು ಕೂಡ ಕಾರಣ ಏನಾದ್ರು ಆಯ್ತು ಸರ್? ಸ್ಟಾಲಿನ್ ಅವ್ರ ಜೊತೆ ಒಟ್ಟಾಗಿ ಅಲ್ಲಿ ವೇದಿಕೆಗಳನ್ನ ಹಂಚ್ಕೊಳ್ಳಿಲ್ಲ ಅನ್ನೋಂಥದ್ದು ನಾನು ಮಾತಾಡೋಕ್ಕಾಗಲ್ಲ. ಪಾರ್ಟಿಗೆ ಏನು ತೀರ್ಮಾನ ಮಾಡ್ತಾರೆ, ನಾವೆಲ್ಲ ಹೋಗಿದ್ದೀವಲ್ಲ, ನಾನು ಹಂಚ್ಕೊಂಡಿದ್ದೀವಲ್ಲ. ಬಟ್ ಈ ಸೆಲೆಬ್ರಿಟಿ ಅಂದಿದ ತಕ್ಷಣ ಎಲ್ಲವೂ ಓಟ್ ಕನ್ವರ್ಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಿಮರ್ಶೆಗಳು ಬಂದಿತ್ತು. ಅವು ಒಂದು 30-40% ಓಟು ಮುಟ್ತದೆ ಅಂದ್ಕೊಂಡಿದ್ದೆ ನಾವು. ಬಟ್ ಇಷ್ಟು ಮೇಜರ್ ಶಿಫ್ಟ್ ಆಗ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಪೊಲಿಟಿಕಲ್ ರೀಡಿಂಗ್ ವಾಸ್ ರಾಂಗ್. ನಾನು ಈ ನಮ್ಮ ಬಾರ್ಡ್ರ್ಗಳೆಲ್ಲ ಹೋಗಿದ್ದಲ್ಲ, ಇಲ್ಲೆಲ್ಲ ಅದನ್ನೆಲ್ಲ ಗಮನಿಸಿದ್ದೇನೆ. ಸರ್, ಎಲ್ಲಕ್ಕಿಂತ ಆಶ್ಚರ್ಯ, ನೀವು ಅಸ್ಸಾಂಗೆ ಹೋಗಿದ್ದು, ಅಲ್ಲಿ ನಿಮಗೆ ಕೈ ಹಿಡಿಲಿಲ್ಲ ಅಂತ ಮತದಾರ. ನೀವೇ ಉಸ್ತುವಾರಿ ಇಲ್ಲ ರೀ, ಅಬ್ಸರ್ವರ್ ಆಗಿದೆ. ಆಮೇಲೆ ಉಸ್ತುವಾರಿ ನೀವು ಅಲ್ಲೇ ಬೀಡು ಬಿಟ್ಟಿದ್ರಿ, ಹೋಗೋದು ಬರೋದು ಮಾಡ್ತಿದ್ರಿ. ನಮ್ಮ ಡ್ಯೂಟಿ ಪಾರ್ಟಿ ಏನು ಕೆಲಸ ಹೇಳ್ತದೆ ಮಾಡಬೇಕಲ್ಲ. ನಾವು ಇನ್ನೂ ಸ್ವಲ್ಪ ಜಾಸ್ತಿ ಸೀಟ್ನ ನಿರೀಕ್ಷೆ ಮಾಡಿದ್ದು. ಒಂದು 50ವರೆಗೂ ನಾವು ಬರ್ತೀವಿ ಅಂತ ನಮ್ಮ ನಿರೀಕ್ಷೆ ಇದೆ. ಲೋಕಲ್ ಅವರು 50 ಬರ್ತೀವಿ ಅಂತ ಹೇಳಿದ್ರು. ಅಲ್ಲಿ ಏನು ಮಿಸ್ಟೇಕ್ ಆಯ್ತು? ನೀವು ಅಂದ್ಕೊಂಡಿದ್ದು ಬೇರೆ, ಆದ್ರೂ ಆಗಿದ್ದೇ ಬೇರೆ. ಅಲ್ಲಿ ಡಿಲಿಮಿಟೇಷನ್ ಇದೆಯಲ್ಲ, ಡಿಲಿಮಿಟೇಷನ್ಗೆ ಭಾಳ ಪ್ಲ್ಯಾಂಡಾಗಿ ಡಿಲಿಮಿಟೇಷನ್ ಮಾಡಿದ್ದಾರೆ. ಎಲ್ಲ ಮೈನಾರಿಟೀಸ್ ಒಂದು ಕಡೆ ಶಿಫ್ಟ್ ಮಾಡಿ ಅವ್ರದ್ದೇ ಅದನ್ನ ಸ್ಟ್ರಾಟಜಿ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ ಏನಾಯ್ತು ಸರ್? ಯಾಕೆ ಸರ್ ವೆಸ್ಟ್ ಬೆಂಗಾಲ್ ಅಫಿಷಿಯಲ್ ಮಿಷನ್ ಇದೆ ಅಷ್ಟೇ. ವೆಸ್ಟ್ ಬೆಂಗಾಲ್ ಇದೆ ಎಲೆಕ್ಷನ್ ಮಿಷನ್, ಅಫಿಷಿಯಲ್ ಮಿಷನ್ ಎಷ್ಟು ದುರುಪಯೋಗ ಮಾಡಬೇಕು ಮಾಡಿದ್ದಾರೆ. ಬಟ್ ಇಲ್ಲೆಲ್ಲ ಈ ಇತರ ಸ್ಟೇಟ್ಗಳಲ್ಲಿ ಇಲ್ಲದೆ ಇರುವಂಥದ್ದು ಯಾಕೆ ವೆಸ್ಟ್ ಬೆಂಗಾಲಲ್ಲಿ ಮಾತ್ರ ಯಾಕೆ ಆ ಎಕ್ಸ್ಪೆಕ್ಟೇಷನ್ ನಿಮಗೆ? ಮಾಡೋದು ಭಾಳ ಪ್ರಯತ್ನ ಮಾಡಿದ್ರು, ಆಗಿಲ್ಲ. ಈಗೆಲ್ಲ ಆಗಿ ಓಟ್ಗಳನ್ನೆಲ್ಲ ಡಿಲೀಟ್ ಮಾಡಿ 2 ಲಕ್ಷಕ್ಕೂ ಹೆಚ್ಚು. ಏನಪ್ಪ? ಹಲೋ, ಹೌದಾ? ಕೆಳಗಡೆ ಹಿಡಿದಾ? ಹಲೋ,
8,800 ಚಿಲ್ಲರೆಗೆ ನಿಂತಿದೆ ನಾವು. 10,000 ಕರೆಕ್ಟ್. ನೆಕ್ಸ್ಟ್ ರೌಂಡ್ ಇದೆ ಸರ್. ಇನ್ನು 5 ರೌಂಡ್ ಆಗಿದೆ. 15 ದಾವಣಗೆರೆ 8,000 ಆಗಿದೆ ಅಂತ ಡಿವಿಷನ್. ದಾವಣಗೆರೆ 12 ಇತ್ತು ಅಂದರು. 8,000. ದಾವಣಗೆರೆನಲ್ಲಿ ಆಲ್ಮೋಸ್ಟ್ 20,000 ರಿಂದ 30,000 ಲೀಡ್ ಬರಬೇಕಾಗಿತ್ತು, ಬಟ್ ಕಡಿಮೆ ಬರ್ತಾ ಇದೆ. ಏನು 20-30,000 ಇವೆಲ್ಲ ಗೊಂದಲ ಆದಮೇಲೆ 20,000 ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಚುನಾವಣೆ ಕಂಫರ್ಟಬಲ್ ಆಗಿ ಗೆಲ್ತೀವಿ ಅನ್ನೋದು ನಮ್ಮ ವಿಶ್ವಾಸ. ST5ಗೆ ಮತ ಬರ್ಲಿಕ್ಕೆ ಏನು ಕಾರಣ ಏನು? ಇವೆಲ್ಲ ನಾನು ಮಾತಾಡೋಕ್ಕೆ ಹೋಗಲ್ಲ. ಈಗಾಗಲೇ ಬೆಳಗ್ಗೆ CM ಹೇಳಿದ್ದಾರೆ. ನಾನು ಇನ್ನು ಅದ್ರ ಮೇಲೆ ವಾಪಸ್ ಏನು ಮಾತಾಡ್ತೀನಿ. ಈಗ ಅಲ್ಲ, ಆದಂತ ಎಲ್ಲ ಬೆಳವಣಿಗೆಗಳು ಒಂದ್ ರೀತಿ ಕೈಗನ್ನಡಿ ಅನ್ನಂಗೆ ಕಾಣ್ತದೆ ಸರ್, ಸದ್ಯದ ಲೆಕ್ಕಾಚಾರದ ಪರಿಸ್ಥಿತಿಗಳೆಲ್ಲ ಕೂಡ. ಇದಕ್ಕೆ ಈಗ ನೋಡಿ, ಅಂದ್ರೆ ಈಗ ಅಲ್ಪಸಂಖ್ಯಾತ ಮತಗಳು ಸ್ವಲ್ಪ ಕನ್ವರ್ಟ್ ಆಗಿ ರಿಸಲ್ಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಅದು ಲೈಟ್ ಆಗಿ ತಗೊಂಡು ಇದು ಕಾಂಗ್ರೆಸ್ ಪಾರ್ಟಿ ಅಂತ ಅನ್ಸುತ್ತೆ ಈಗ. ಸ್ಟೀಪೇನ್ ಏನು ಲೈಟಾಗಿ ಏನು ತೊಗೊಂಡಿರಲಿಲ್ಲ. ಯಾವುದು ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ. ಲೈಟ್ ಆಗಿ ತಗೊಂಡು ಮೈನಾರಿಟೀಸ್ ಸ್ಪೇಸ್ ಸ್ವಲ್ಪ ತೊಗೊಂಡು. ಕೆಲವು ನಾಯಕರು ಮುಸ್ಲಿಂ ನಾಯಕರು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂತೇಳಿ ಹೇಳ್ತಾ ಇದ್ರು. ಈ ರಿಸಲ್ಟ್ ಸ್ವಲ್ಪ ಆ ಥರ ಅನಿಸ್ತಾ ಇದೆ ಸರ್. ಯಾಕಂದ್ರೆ ಒಂದು 15,000 ನಾನೇನು ಮಾತಾಡಲ್ಲ. ಚೀಫ್ ಮಿನಿಸ್ಟರ್ ಅಲ್ಲೇ ಮಾತಾಡಿದೆ. ರಿಪೋರ್ಟ್ಸ್ ಎಲ್ಲ ಬಂದಿದೆ. ಈಗ ಅದನ್ನೆಲ್ಲ ಡಿಸ್ಕಷನ್ ಸ್ಟೇಜ್ಗೆ ನಾನು ತರೋದು ಇಷ್ಟ ಇದೆ. ಮುಂದಕ್ಕೆ ಏನಾಗಬೇಕು ಆ ಕೆಲಸ ಮಾಡ್ಕೊಂಡು ಆಗು ಹೋಗೋದ್ರ ಬಗ್ಗೆ ನಾವು ಲೆಕ್ಕಾಚಾರ ಹಾಕೋದು. ದಾವಣಗೆರೆಯಲ್ಲಿ ಬೈ ಚಾನ್ಸ್ ಏನಾದ್ರು ಸರ್ ಕೊನೆ ಹಂತದಲ್ಲಿ ಸೋಲ್ ಏನಾದ್ರು ಆಯ್ತು ಅಂದ್ರೆ ಆವಾಗ ಯಾವ್ದಾದ್ರು ಲೀಡರ್ ಮೇಲೆ ಕ್ರಮ ಆಗ್ಬೋದಾ? ಸೋಲು ಗೆಲುವು ಎಲ್ಲ ಡಿಫ್ರೆಂಟ್. ಅದೆಲ್ಲ ಪಬ್ಲಿಕ್ಕಲ್ಲಿ ಮೀಡಿಯಾ ಮುಂದೆ ಮಾತಾಡೋಷ್ಟು ಮೂರ್ಖನಾಗಲ್ಲ. ನನ್ನ ಯಾರೋ ರೋಡಲ್ಲಿ ಏನೋ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತಾರಲ್ಲ, ಆ ರೀತಿ ನನಗೆಲ್ಲ ಕ್ವಶನ್ನೆಲ್ಲ ಹಾಕಿಸ್ಬೋದು. ಸರ್, ಒಟ್ಟಾರೆ 5 ರಾಜ್ಯದ ಚುನಾವಣೆ ಸೇರಿ ರಾಜ್ಯದ ಉಪಚುನಾವಣೆ ಎಲ್ಲ ರಿಸಲ್ಟ್ ರಾಜ್ಯದಲ್ಲಿ ಏನಾದರೂ ಬೆಳವಣಿಗೆಗಳಿಗೆ ಕಾರಣ ಆಗುತ್ತಾ ಅಥವಾ ಇಲ್ಲೇನಾದರೂ ವಿಶೇಷ? ನಮ್ಮ ರಾಜ್ಯಕ್ಕೇನಾಗಲ್ಲ ಬಿಡಿ. ಕೆಲವೆಲ್ಲ ಭಾಳ ಖುಷಿಯಾಗಿರ್ಬೋದು, ಕೆಲವು ಬೇಜಾರಾಗ್ಬೋದು. ನಮ್ಮ ರಾಜ್ಯದಲ್ಲಿ ಇವೆಲ್ಲ ಡಬಲ್ ಇಂಜಿನ್ ಸರ್ಕಾರ ಇದ್ದವು ಏನು ಮಾಡೋಕ್ಕಾಗಲ್ಲ. ಆಯಿತು, ನಿನ್ನೆ ವಿಚಾರಕ್ಕೆ ಬರ್ತೀನಿ. ನಿನ್ನೆ ಏನು ಚಿಕ್ಕಮಗಳೂರಿನಲ್ಲಿ ಶೃಂಗೇರಿ ನಡೆದಿದೆ, ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾದಂಥ ಒಂದು ಕ್ರೈಮ್. ಏನು ಕೌಂಟಿಂಗ್ ಬಾಕ್ಸ್ನ ಓಪನ್ ಮಾಡಿದ್ದಾರೆ. ಡಿಕ್ಲೇರ್ ಆಗಿದ್ದಂಥ ಸರಿಯಾಗಿದ್ದಂಥ ಬ್ಯಾಲೆಟ್ ಪೇಪರ್ನ ತೆಗೆದುಕೊಂಡು ಕೆಲವನ್ನ ಉಪಯೋಗಿಸ್ಕೊಂಡು ಆ ವೋಟ್ ಮೇಲೆ, ನಮ್ಮ ಕ್ಯಾಂಡಿಡೇಟ್ಗೆ ಬಿದ್ದಂಥ ವೋಟ್ ಮೇಲೆ, ವೋಟ್ ಜೊತೆಗೆ ಇನ್ನೊಬ್ಬರಿಗೆ ಮಾರ್ಕ್ ಮಾಡಿದ್ದಾರೆ.